ನೀವೇನಾದ್ರೂ ಟ್ರೈಪೋಡ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ, ಸೊ ನಾನು ಕೂಡ ಒಂದು ಟೈಮ್ ಅಲ್ಲಿ ಹೀಗೆ ಸರ್ಚ್ ಮಾಡ್ಬೇಕಾದ್ರೆ ನನಗೂ ಕೆಲವು ಯೂಟ್ಯೂಬ್ ವಿಡಿಯೋ ನೋಡಿ, ಕೆಲವು ರಿವ್ಯೂನ ನೋಡಿ ತುಂಬಾ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಬಜೆಟ್ ಅಲ್ಲಿ ಯಾವ ಟ್ರೈಪೋಡ್ ತಗೋಬೇಕು ಅಂತ. ಸೊ ನೀವು ನಂತರನು ತಲೆ ಕೆಡ್ಸ್ಕೊಂಡಿದ್ರೆ ನಾವು ಇವತ್ತು ಒಂದು ಬಜೆಟ್ ಟ್ರೈಪೋಡ್ ನ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಇದರ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನೀವು ನನ್ನ ಚಾನಲ್ ಅಲ್ಲಿ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಐ ಬಟನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡ್ಕೊಡಿ. ಇದನ್ನ ನಾನು ಕಳೆದ 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಇದೆ, ಚೆನ್ನಾಗಿ ಏನೇನು ಬರುತ್ತೆ, ಮೆಟಲ್ ಹೇಗಿದೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರೋಣ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ. ಸೊ ಇದರ ಬಿಲ್ಡ್ ಕ್ವಾಲಿಟಿ ನೋಡ್ತಾ ಇದ್ದೀರಾ ನೋಡಿ, ತೋರಿಸ್ತಾ ಇದೀನಿ ನಿಮಗೆ. ಸೊ ಇಲ್ಲೊಂದು ಗ್ರಿಪ್ ಇದೆ, ಇದು ಮೆಟಲಿಕ್ ಬರುತ್ತೆ. ಇವೇನಿದೆ ಅಲ್ಲ ಲೆಗ್ಸ್, ಇದು ಮೆಟಲಿಕ್ ಬರುತ್ತೆ. ಇದು ಮೇಲೇನು ಸೆಟಪ್ ಕೊಟ್ಟಿದ್ರಲ್ಲ ಇದು ಫುಲ್ ಪ್ಲಾಸ್ಟಿಕ್. ಇದು ಮೆಟಲ್ ಬರುತ್ತೆ, ಇದು ಪ್ಲಾಸ್ಟಿಕ್ ಬರುತ್ತೆ. ನೀವೇನಾದ್ರು ರೀಲ್ಸ್ ಮಾಡ್ತೀರಂದ್ರೆ, ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟ್ ಮಾಡ್ತೀರಂದ್ರೆ ನಿಮ್ಗೊಂದು 1500 ಅಲ್ಲಿ ಈ ಬಜೆಟ್ ಟ್ರೈಪೋಡ್ ಸಿಕ್ಬಿಡುತ್ತೆ. ನಾನು 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಟ್ರೈಪೋಡ್ನ. ನನಗಂತೂ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ, ಬಿಕಾಸ್ ನಾನು ಇನ್ನೂ ಹ್ಯಾಪಿ ಆಗಿದ್ದೀನಿ. ಈ ಟ್ರೈಪೋಡ್ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಒಂದು ಕ್ವಿಕ್ ರಿಲೀಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗಿಬಿಡುತ್ತೆ. ಇದು ಎದಕ್ಕಂದ್ರೆ ನಿಮ್ಮ ಮೊಬೈಲ್ ಹೋಲ್ಡರ್ನ ಇದಕ್ಕೆ ಹಾಕ್ಲಿಕ್ಕೆ. ಸೊ ಈಗ ನಮ್ಮ ಮೊಬೈಲ್ ಹೋಲ್ಡರು ಈ ಟ್ರೈಪೋಡ್ಗೆ ಫಿಕ್ಸ್ ಆಗಿದೆ. ಸೊ ಆ ಟ್ರೈಪೋಡ್ಗೆ ಫಿಕ್ಸ್ ಮಾಡಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ. ಆ ಟ್ರೈಪೋಡ್ ಸ್ವಲ್ಪ ಶೇಕಿ ಇದೆ ಫ್ರೆಂಡ್ಸ್. ನಾನು ಬಜೆಟಲ್ಲಿ ತೊಗೊಂಡಿದ್ದೆ, ಒಂದು 300 ರೂಪಾಯಿಗೆ ತೊಗೊಂಡಿದ್ದೆ. ಅದು ಆ ಥರ ಎಲ್ಲ ಕಡಿಮೆ ಬಜೆಟ್ ಇಲ್ಲ. ಇದು ಟ್ರೈಪೋಡ್ ತೊಗೊಳಕ್ಕೆ ಹೋಗಬೇಡಿ. ಸೊ ತುಂಬ ನಾನು ಇದು ತೊಗೊಂಡಿದ್ದೀನಿ, ಪೂರ್ತಿ ಶೇಕೇಬಲ್ ಆಗುತ್ತೆ ಗೊತ್ತಾ ಈ ಥರ. ಸೊ ಇದರ ಹೈಟ್ ನೋಡೋಣ. ನೋಡಿ ಈ ಥರ 2 ಲೆಗ್ ಇದೆ ಇದರಲ್ಲಿ. ಸೊ ನಾನು ಈ ವಿಡಿಯೋನ ಕುತ್ಕೊಂಡೆ ಶೂಟ್ ಮಾಡಬೇಕಾಗತ್ತೆ. ನೋಡಿ ಆ ಟ್ರೈಪೋಡ್ ಅಲ್ಲಿ ಮೋಸ್ಟ್ಲಿ ಇದು ಕಾಣ್ತಾ ಇಲ್ಲ ಅನ್ಸುತ್ತೆ. ಇದನ್ನ ಮ್ಯಾಕ್ಸಿಮಮ್ ಪೂರ್ತಿ ಹೈಟ್ ಮಾಡಿಬಿಟ್ರೆ 5.5 ಫೀಟ್ ಮೇಲೆ ಹೋಗುತ್ತೆ ಇದು. ಸೊ ಮೇಲೆ ಪೂರ್ತಿ ಹೈಟ್ ಮಾಡಿದ ಮೇಲೂ ನನಗೆ ಯಾವುದೋ ವಿಡಿಯೋದಲ್ಲಿ ಶೇಕೇಬಲ್ ಆಗಿಲ್ಲ. ನಾನು ಶೂಟ್ ಮಾಡಿರೋದು ಪೂರ್ತಿ ಇಂಡೋರಲ್ಲೇ. ಔಟ್ಡೋರಲ್ಲಿ ಮೇ ಬಿ ಗಾಳಿ ಬರುತ್ತಲ್ಲ, ತುಂಬ ಗಾಳಿ ಬಂದಾಗ ಶೇಕೇಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನೀವು ಏನಾದ್ರು ಔಟ್ಡೋರ್ ಶೂಟ್ ಮಾಡ್ಬೇಕಂತ ಇದ್ರೆ ಸೊ ಈ ರೇಂಜಲ್ಲಿ ಶೂಟ್ ಮಾಡಿ, ಈ ರೇಂಜಲ್ಲಿ. ಬಿಕಾಸ್ ಇನ್ನೊಂದು ಹೈಟ್ ಲೆಂತ್ ನಿಮಗೆ ತೋರಿಸ್ತೀನಿ, ಇದನ್ನ ಇಳಿಸಿ. ಕೆಳಗೆ ಬಂತ. ಈಗ ಇಲ್ಲಿ ನಿಮಗೊಂದು ರೋಲರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಾಜು ಒಂದು ನೆಟ್ಟನ್ನು ಟೈಟ್ ಮಾಡಿ ಲೂಸ್ ಮಾಡಿಕೊಂಡು ಈ ರೋಲರ್ನ ಈ ಥರ ರೊಟೇಟ್ ಮಾಡಿದ್ರೆ ಇದು ಮೇಲಾಗುತ್ತೆ ನೋಡಿ. ಕೈಲೇ ಕೂಡ ಹೇಗೆ ಮಾಡ್ಕೋಬೋದು. ಸೊ ನೀವು ಔಟ್ಡೋರ್ ಶೂಟ್ ಮಾಡುವಾಗ ಫುಲ್ ಹೈಟ್ ಬೇಕಾಗಿರುತ್ತೆ ನಮಗೆ. ಕೆಲವೊಂದು ಟೈಮ್ ಫುಲ್ ಹೈಟ್ ಬೇಕಾಗಿರುತ್ತೆ. ಆವಾಗ ನಾವು ಫುಲ್ ಲೆಗ್ಸ್ ಕೂಡ ಓಪನ್ ಮಾಡಿ, ಇದನ್ನು ಕೂಡ ಓಪನ್ ಮಾಡಿ ಔಟ್ಡೋರ್ ಶೂಟ್ ಮಾಡಿದ್ರೆ ಅವಾಗ ಶೇಕ್ ಆಗೋ ಚಾನ್ಸಸ್ ಹಾಗೂ ಬೀಳೋ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಹೊರಗಡೆ ಗಾಳಿ ತುಂಬ ಇರುತ್ತೆ. ನೀವು ಇಂಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಈ ಥರ ಫುಲ್ ಹೈಟ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ನಮ್ಮ ಫ್ಯಾನ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ನಾವು ಫ್ಯಾನ್ ಅನ್ಬಾಕ್ಸಿಂಗ್ ಮಾಡಿದ್ವಿ, ಅನ್ಬಾಕ್ಸಿಂಗ್ ಮಾಡಿ ಇನ್ಸ್ಟಾಲ್ ಕೂಡ ಮಾಡಿ ತೋರಿಸಿದ್ವಿ ನಿಮಗೆ. ಆ ವಿಡಿಯೋದಲ್ಲಿ ಇದೇ ಟ್ರೈಪೋಡ್ ಇಲ್ಲಿ ನಾವು ಶೂಟ್ ಮಾಡಿದ್ದು. ನಾವು ಹೈಯರ್ ಆ್ಯಂಗಲಲ್ಲಿ ಇಟ್ಟಿದ್ವಿ, ಫುಲ್ ಹೈಟ್ ಮಾಡಿದ್ವಿ. ಇದನ್ನು ಹೈಟ್ ಮಾಡಿ ಇಟ್ಟು ಶೂಟ್ ಮಾಡಿದ್ವಿ. ಸೊ ಎಲ್ಲಿ ಶೇಕೇಬಲ್ ಅಂತ ಅನಿಸಿಲ್ಲ. ನಾನು 1 ಮಂತ್ ಯೂಸ್ ಮಾಡ್ತಾ ಇದ್ದೀನಲ್ವಾ, ಹೊರಗಡೆ ಕೂಡ ಕ್ಯಾರಿ ಮಾಡಿದ್ದೀನಿ. ಸೊ ಅಷ್ಟೇನು ವೇಟೇ ಫೀಲ್ ಆಗಲ್ಲ ನೋಡಿ. 1.2 kg ಇದೆ. ಆರಾಮಾಗಿ ಎತ್ಕೊಂಡು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ನೀವು. ಸೊ ಇದು ಇತ್ತು ಈ ಟ್ರೈಪೋಡ್ನ ರಿವ್ಯೂ ವಿಡಿಯೋ. ನೀವು ಈಗೀಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ ಅಂದರೂ ಕೂಡ ನಿಮಗೆ ರೀಲ್ಸ್ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಥರ ಓಪನ್ ಆಗಿಬಿಡುತ್ತೆ. ವರ್ಟಿಕಲ್ ಇರುತ್ತಲ್ಲ, ವರ್ಟಿಕಲ್ ಲೆಂತ್ಗೆ ಇದು ಬಂದ್ಬಿಡುತ್ತೆ. ಹಾರಿಜಾಂಟಲ್ ಬೇಕಂದ್ರೆ ಈ ಥರ ಆಗ್ಬಿಡುತ್ತೆ. ಓಕೆನಾ. ಸೊ ನಮ್ಮ ಈ ಬಜೆಟ್ ರಿವ್ಯೂ ವಿಡಿಯೋ ನಿಮಗೆ ಮೇ ಬಿ ಸಾರಿ ಬಿಕಾಸ್ ಆಫ್ ದ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಸಾರಿ, ಅದಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇದು ಇತ್ತು ನಮ್ಮ ರಿವ್ಯೂ ವಿಡಿಯೋ ನೋಡಿ. ಟ್ರೈಪಾಡ್ ಬಜೆಟಲ್ಲಿ ಚೆನ್ನಾಗಿದೆ, ನೀವು ಕನ್ಸಿಡರ್ ಮಾಡ್ಬೋದು. ನಾನು 1 ಮಂತಿಂದ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಪದೇ ಪದೇ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ಟ್ರೈಪೋಡ್, ಅಷ್ಟೇನು ಇದಿಲ್ಲ. ಸೊ ಬೇರೆ ಟ್ರೈಪೋಡಿಗೆ ಕಂಪೇರ್ ಮಾಡಿದ್ರೆ ನೀವು ಇದನ್ನ ಒಂದು 1500 ರೂಪಾಯಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಬೆಟರ್ ಸ್ಟೇಬಿಲಿಟಿ, ಬೆಟರ್ ಇಂಪ್ರೂವ್ಮೆಂಟ್. ಮೆಟಲ್ ಇದೆ ತೆಳಗೆ ಲೆಗ್ಸ್ ಅಲ್ಲಿ. ಸೊ ಇದು ಕೂಡ ಇದೆ, ಏನದು ರಬ್ಬರ್ ಕೂಡ ಇದೆ ತೆಳಗೆ, ಸ್ಕಿಡ್ ಕೂಡ ಆಗಲ್ಲ. ಇಂಡೋರ್ ಶೂಟ್ ಮಾಡ್ಬೇಕಂದ್ರೆ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ನನ್ನ ಕಡೆಯಿಂದ.
ಬಿಕಾಸ್ ನಾನು ಯೂಸ್ ಮಾಡಿರೋದು ನನ್ನ ಪರ್ಸನಲ್ ಒಪಿನಿಯನ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನು. ನಾನು ರಿಕಮೆಂಡ್ ಮಾಡೋದಾದರೆ ನೀವು ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ರಿಕಮೆಂಡ್ ಮಾಡ್ತೀನಿ. ಸೊ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಇದನ್ನ ಇಲ್ಲೇ ಮುಗಿಸೋಣ. ನೆಕ್ಸ್ಟ್ ಸಿಗೋಣ ನಮ್ಮ ಫ್ಯಾನಿನ ರಿವ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.